ನಮಸ್ಕಾರ ಮಕ್ಕಳೇ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಲಂಬಕರ್ಣನೆಂಬ ಕತ್ತೆಯ ಕಥೆ. ಏನಿದು ಅಂತ ನೋಡ್ಕೊಂಬರೋಣ. ಮಕ್ಕಳೇ, ಒಂದು ದಟ್ಟವಾದ ಕಾಡಿರುತ್ತೆ. ಅಲ್ಲೊಂದು ಭಯಂಕರವಾದ ಸಿಂಹ ಇರುತ್ತೆ. ಆ ಸಿಂಹ ಒಮ್ಮೆ ಒಂದು ಆನೆ ಜೊತೆ ಹೋರಾಡಿ ತುಂಬ ಗಾಯಗೊಳ್ಳುತ್ತೆ. ಆ ಗಾಯಗೊಂಡ ಸಿಂಹ ಬೇಟೆ ಆಡೋಕ್ಕೆ ಆಗಲ್ಲ, ಅಷ್ಟೊಂದು ಗಾಯ ಆಗಿರುತ್ತೆ. ಅದು ಬೇಟೆ ಆಡೋಕ್ಕೆ ಹೋಗದೆ ಹಸಿವೆಯಿಂದ ಬಳಲುತ್ತಾ ಇರುತ್ತೆ. ಆ ಸಿಂಹಕ್ಕೆ ಒಂದು ಕುತಂತ್ರಿ ನರಿ ಸೇವಕ ಆಗಿರುತ್ತೆ. ಆ ಸಿಂಹ ನರಿಗೆ ಹೇಳುತ್ತೆ, ನೋಡು, ನನಗೆ ಹೊರಗಡೆ ಹೋಗಿ ಬೇಟೆ ಆಡಿ ತಿನ್ನೋಕ್ಕಾಗಲ್ಲ, ನನಗೆ ತುಂಬ ಹಸಿತಾ ಇದೆ, ಯಾವುದರ ಬೇಟೆಯನ್ನು ಹಿಡ್ಕೊಂಡು ಬಾ, ನಾನು ಅದನ್ನು ತಿಂತೀನಿ ಅಂತ ಹೇಳುತ್ತೆ. ಆವಾಗ ನರಿ ಆಯಿತು ಅಂತ ಹೇಳ್ಕೊಂಡು ಆಹಾರನ ಹುಡುಕುತ್ತಾ ಒಂದು ಹಳ್ಳಿ ಕಡೆಗೆ ಹೋಗುತ್ತೆ. ಅಲ್ಲಿ ಒಂದು ಸಣ್ಣ ಹೊಲದಲ್ಲಿ ಒಂದು ದುರ್ಬಲವಾದ ಕತ್ತೆ ಹುಲ್ಲು ಮೇಯ್ತಾ ಇರುತ್ತೆ. ಅದರ ಹೆಸರು ಲಂಬಕರ್ಣ ಅಂತ. ಆ ನರಿ ಆ ಕತ್ತೆಯ ಬಳಿಗೆ ಹೋಗಿ ತುಂಬ ಮೃದುವಾಗಿ ಮಾತಾಡುತ್ತೆ. ಸಾಫ್ಟ್ ಸ್ಪೋಕನ್ ಅಂತೀವಲ್ಲ, ಆ ಥರ. ಸ್ನೇಹಿತ, ನೀನ್ಯಾಕೆ ಇಲ್ಲಿ ಕಷ್ಟಪಡ್ತಾ ತಿಂತಾ ಇದೀಯಾ? ನಮ್ಮ ಕಾಡಿಗೆ ಬಾ, ಅಲ್ಲಿ ಹಸಿರಾದ ಹುಲ್ಲುಗಳು ತುಂಬ ಇದೆ, ನೀನು ಸುಖವಾಗಿ ಜೀವನ ಮಾಡ್ಬೋದು ಅಂತ ಹೇಳುತ್ತೆ. ಆ ಮೂರ್ಖ ಕತ್ತೆ ನರಿ ಮಾತು ಕೇಳಿ, ಆಯಿತು, ನೀ ಹೇಳಿದ್ದೆ ಸರಿ ಅಂತ ಹೇಳಿ ನರಿ ಜೊತೆಗೆ ಆ ಕಾಡಿಗೆ ಹೋಗುತ್ತೆ. ಆ ಕಾಡಲ್ಲಿ ಏನಿರುತ್ತೆ? ಸಿಂಹ ಇರುತ್ತೆ. ಆ ಸಿಂಹ ಕತ್ತೆ ಬರೋದನ್ನೇ ಅಡಗಿ ಕೂತ್ಕೊಂಡು ಕಾಯ್ತಾ ಇರುತ್ತೆ. ಆ ಕತ್ತೆ ಹತ್ರಕ್ಕೆ ಬಂದ ತಕ್ಷಣ ಸಿಂಹ ಅದರ ಮೇಲೆ ಹಾರುತ್ತೆ. ಆದರೆ ಅದೃಷ್ಟವಶಾತ್ ಏನಾಗುತ್ತೆ ಅಂದರೆ, ಆ ಕತ್ತೆ ಸಿಂಹದಿಂದ ತಪ್ಪಿಸ್ಕೊಂಡು ಓಡೋಟೋಗುತ್ತೆ. ಆಗ ಆ ಸಿಂಹ ನರಿನ ಬೈಯುತ್ತೆ, ಎಲೆ ಮೂರ್ಖ, ಸರಿಯಾದ ಬೇಟೆ ಹಿಡ್ಕೊಡ್ಲಿಲ್ಲ ನೀನು ಅಂತ. ಆಗ ಮತ್ತೆ ನರಿ ಆಯಿತು ಅಂತ ಹೇಳಿ ಇನ್ನೊಮ್ಮೆ ಮತ್ತೆ ಆ ಹಳ್ಳಿಗೆ ಹೋಗಿ ಅಲ್ಲಿ ಇದ್ದಂಥ ಕತ್ತೆಗೆ ಹೇಳುತ್ತೆ, ಅಯ್ಯೋ, ನೀನು ಅದನ್ನು ಸಿಂಹ ಅಂದ್ಕೊಂಡ್ಬಿಟ್ಯಾ? ಅದು ಸಿಂಹ ಅಲ್ಲ, ಹೆಣ್ಣು ಕತ್ತೆ, ನಿನ್ನನ್ನು ಮಾತಾಡ್ಸೋಕ್ಕೆ ಅಂತ ಬಂದದ್ದು, ನೀನು ಭಯಪಟ್ಟು ಓಡಿ ಬಂದ್ಬಿಟ್ಟಿಯಲ್ಲ ಅಂತ ಮತ್ತೆ ನರಿ ಹೇಳುತ್ತೆ. ಆಗ ಆ ಶತಮೂರ್ಖ ಕತ್ತೆ ಅದಕ್ಕೆ ಗೊತ್ತಾಗೋದೇ ಇಲ್ಲ, ನರಿ ಮಾತನಿಗೆ ಮರಳಾಗಿ ಮತ್ತೆ ಕಾಡಿನ ಕಡೆಗೆ ಬರುತ್ತೆ. ಕಾಡಿಗೆ ಬಂದಾಗ ಏನಿರುತ್ತೆ ಮಕ್ಕಳೇ? ಸಿಂಹ ಏನು ಮಾಡುತ್ತೆ, ಈ ಸತಿ ಬೇಟೆ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಅದರ ಮೇಲೆ ಸರಿಯಾಗಿ ನೆಗೆದು ಅದನ್ನು ಸಾಯಿಸ್ಬಿಡುತ್ತೆ. ಸಾಯಿಸ್ಬಿಟ್ಟು ಆ ರಕ್ತ ಎಲ್ಲ ಆಗಿರುತ್ತಲ್ಲ, ಅದಕ್ಕೆ ಅದು ಕೆರೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗಿರುತ್ತೆ. ಆ ಬರುವಷ್ಟರಲ್ಲಿ ನರಿ ಏನು ಮಾಡಿರುತ್ತೆ, ಆ ಕತ್ತೆಯ ಕಿವಿ ಮತ್ತು ಹೃದಯವನ್ನು ತಿಂದ್ಬಿಟ್ಟಿರುತ್ತೆ. ಆವಾಗ ಸ್ನಾನ ಮಾಡ್ಕೊಂಡು ಬಂದ ಸಿಂಹ ಕೇಳುತ್ತೆ, ನರಿಯೇ, ಕಿವಿಯ ಇದು ಕತ್ತೆಯ ಕಿವಿ ಮತ್ತು ಹೃದಯ ಎಲ್ಲೋಯ್ತು ಅಂತ. ಅದಕ್ಕೆ ನರಿ ಹೇಳುತ್ತೆ, ಸ್ವಾಮಿ, ಅದಕ್ಕೆ ಸರಿಯಾದ ಕಿವಿ ಮತ್ತು ಸರಿಯಾದ ಹೃದಯ ಇದ್ದಿದ್ರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಅದು ಅಂತ ಹೇಳುತ್ತೆ. ಅಲ್ವಾ ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಮೂರ್ಖನು ಒಮ್ಮೆ ಮೋಸ ಹೋದರೆ ಪರವಾಗಿಲ್ಲ, ಅದರ ಪಾಠ ಕಲ್ತ್ಕೋಬೋದು. ಆದರೆ ಮೋಸ ಹೋಗಿ ಮತ್ತೆ ಮೋಸ ಹೋಗ್ತಾರಲ್ಲ, ಅಂಥವರು ನಾಶ ಆಗೋಗ್ತಾರೆ ಮಕ್ಕಳೇ. ಅದು ಈ ಕಥೆಯ ನೀತಿ. ಅಂದರೆ ಒಮ್ಮೆ ಮೋಸ ಹೋಗ್ಬೋದು, ಆದರೆ ಆ ಮೋಸ ಅಥವಾ ಏನೋ ದ್ರೋಹ ಆಗಿರುತ್ತೆ, ಅದರಿಂದ ಪಾಠ ಕಲ್ತ್ಕೊಂಡು ಅದನ್ನು ತಿಳುವಳಿಕೆಯಾಗಿ ಮಾಡಿಕೊಂಡು ಮುಂದಕ್ಕೆ ಆ ರೀತಿ ಆಗದಿದ್ದಂಗೆ ನೋಡ್ಕೋಬೇಕು. ಅದೇ ಈ ಮೂರ್ಖ ಕತ್ತೆ ಥರ ಮತ್ತೆ ಮತ್ತೆ ಆ ಸಿಂಹದ ಬಾಯಿಗೆ ಯಾರು ಸಿಕ್ಕಾಕೋತಾರ ಮಕ್ಕಳೇ,
ಅದರಿಂದ ಮೂರ್ಖ ಕತ್ತೆ ಸಿಕ್ಕಾಕೊಂಡು ತಾನು ಸತ್ತು ಹೋಯಿತು. ಅದರಿಂದ ಈ ಕಥೆನ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ.